ಎಲ್ಲೋಯ್ತು ಮುಗ್ದೋಯ್ತು ಇಷ್ಟೇ. ಸರಿ ಇಲ್ಲ ಇವ್ರು ನಾನು ಇವ್ರು ಯಾರು ದೇವ್ರು ಬಂದವ್ರು ಹಂಗೆ ನಗ್ತಿರೋದ. ಗುಡ್ ಮಾರ್ನಿಂಗ್. ಹಾಯ್ ಹೆಲೋ ನಮಸ್ತೆ. ರೀಲ್ಸ್ ಮಾಡಕ್ಕೆ ಕರಿತೀವಿ ಅವಾಗ. ಹಾಯ್ ಹೆಲೋ. ಇವಾಗ ಸದ್ಯಕ್ಕೆ ನಮ್ಮ ಅಣ್ಣನ ಮದ್ವೆ ನಡೀತಾ ಇದೆ. ಸೊ ನಾಳೆ ಚಪ್ರಶಾಸ್ತ್ರ. ನಾವೆಲ್ಲ ಇಲ್ಲಿ ಹೆಸರೇನು ಆಮೇಲೆ ಎಲ್ಲರೂ ಪರಿಚಯ ಮಾಡ್ಸ್ಕೊತೀನಿ. ಮತ್ತೆ ಸಿಗುವ. ಬಾಯ್. A few moments later. ಹಾಯ್. ಮದುವೆ ಕೆಲಸ ಅಂತೂ ಶುರು ಆಗಿಬಿಟ್ಟಿದೆ ಆಲ್ರೆಡಿ. ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಬಟ್ ಆದರೆ ಮನೆ ಕೆಳಗಡೆ ನೀರು ಬಂದಿತ್ತು ಅಂತ ಹೇಳಿ ನೀರು ಹಿಡಿತಾ ಇದ್ದೀವಿ. ಮೇಲ್ಗಡೆ ಕುಕ್ಕಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿಂದ 3rd ಫ್ಲೋರ್ ತನಕ ಇವರು ನೀರು ತಗೊಂಡೋಗಿ ಬರ್ತಾ ಇದ್ದಾರೆ. ಇದು ಸದ್ಯದಿನ ಅಪ್ಡೇಟ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅಕ್ಕನ ಮಗಳು ಅವಳದೊಂದು ಚೋಟ ಬಿನ್ಗೆ. ನಮ್ಮ ಚೆಫ್ ಯಾಕೋ ಇವತ್ತು ಅಡುಗೆನ ಎಡವಟ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಮನೇಲಿ ಏನೇ ಫಂಕ್ಷನ್ ಆದರೂ ಇವರೇ ನಮ್ಮ ಚೆಫ್. ಹಾಯ್ ಮಮ್ಮ. ಇವರು ಮದುವೆ ಹುಡುಗ ಇಲ್ಲೇ ಇದ್ದಾರೆ. ಇವರು ಅವ್ರ ತಂಗಿ ರಂಜಿತಾ ಅಂತ ಹೇಳಿ. ಇವರು ನಮ್ಮ ಸೊಸೆ, ಪುಟ್ಟ ಸೊಸೆ. ಉಪ್ಪಿಟ್ಟು ರೆಡಿ ಆಗಿದೆ. ಕೇಸರಿ ಬಾತ್ ಮಾಡ್ತಾ ಇದ್ದಾರೆ ಇವರು. ನಮ್ಮ ಡ್ಯೂಟಿ ಶಿಫ್ಟ್ ಇಟ್ಟು ಬಾಳೆ ಎಲೆ ಕಟ್ಟಿಂಗ್. ಮಧ್ಯಾಹ್ನ ಊಟಕ್ಕೆ ಹೇಳಿ ಕಟ್ ಮಾಡಿಸ್ತಾ ಇದ್ದಾರೆ. ಸೊ ಇಷ್ಟು ತನಕ ನಾನು ನನ್ನ ಮಗಳು ಸೇರಿಕೊಂಡು ಕಟ್ ಮಾಡಿದ್ವಿ. ಇವಾಗ ಮತ್ತೆ ಜೋಡಿಸ್ಬೇಕು ಎಲ್ಲ. ಇವರು ಮದುವೆ ಹುಡುಗನ ತಮ್ಮ. ಈಗ ಅವ್ರ ಕೆಲಸ ಚಪ್ರ ಏನಿಯದು ಇಲ್ಲಗಣ. ಹಾಯ್. ಇಲ್ಲೆಲ್ಲ ರೆಡಿ ಆಗಿದೆ. ಕಾವ್ಯಕ್ಕನ ಮದುವೆ ಅಲ್ಲ. ಇವ್ರು ಸುಮ್ಮನೆ ನೋಡೋದೇ ಇಲ್ಲ. ವೇಸ್ಟ್. ಅನ್ನ ರುಚಿಗೆ ಇದ್ರಿ ಇವಾಗ. ಇವಾಗ ಎಲ್ಲರೂ ರೆಡಿ ಆಗಿದ್ದಾರೆ. ಸೊ ಪ್ರೋಗ್ರಾಮ್ ಶುರು ಆಗಿದೆ. ಅಲೋ ಅಮ್ಮ. ಹೀಗಿದೆ ಫೈನಲಿ. ನಾಳಿದ್ದು ಮುಸ್ತಫಾ ಅಲ್ವಾ ಅವ್ರು ಇವಾಗ. ರೆಡಿ ಆಗಿದ್ದಾರೆ ಇವರೆಲ್ಲ. ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಮದುವೆ ಹುಡುಗನೇ ಇನ್ನೂ ರೆಡಿ ಆಗಿಲ್ಲ ಆಕ್ಚುಲಿ. ಹಲ್ದಿ ಶಾಸ್ತ್ರಕ್ಕೆ ಹಚ್ತಾ ಇದ್ದಾರೆ. ಇವಾಗ ಇವರು ತೋರಣ ಹಾಕ್ತಿದ್ದಾರೆ. ದೇವ್ರೇ ಹುಡ್ಗಂದು ಬರೀ ಚೇಷ್ಟೆ. ಆರಂಭಕ್ಕೆ ಹೋಗ್ತಿದ್ದಾರೆ. ಮತ್ತೆ ಚಪ್ರಕ್ಕೆ ಡೆಕೋರೇಟ್ ಮಾಡ್ಬೇಕಂತೆ. ಹೋಗ್ಬೇಕು ಅವರು. ಸೊಸೆ ಇದು. ಇನ್ನೊಬ್ರು ದೊಡ್ಡ ಸೊಸೆ ನಮ್ಮ ಮೊದಲನೇ ಅಣ್ಣನ ಮಗ. ಸರಿ ಇಲ್ಲ ಇವ್ರು ನಾನು ಇವ್ರು ಯಾರು ಅಂತ ಗೊತ್ತಿಲ್ಲ ನನಗೆ. ಅಣ್ಣ ಆಕ್ಚುಲಿ ಇವ್ರು 5 ಜನಕ್ಕೆ ನಾನು ಒಬ್ಳೆ ತಂಗಿ ಇರೋದು. 5 ಜನಕ್ಕೆ ನಾನು ಒಬ್ಳೆ ತಂಗಿ. ಆಮೇಲೆ ನಾನು ಒಬ್ಳೆ ತಂಗಿ ತಾನೆ. ಏನಕ್ಕೆ ಇದೇನ್ ಏನಂದೆ ಹೇಳಿ. ಒಂದು ಪ್ಲೇನ್ ಕಿಸ್ ಕೊಟ್ಬಿಡು. ಮದ್ವೆ ಮುಗ್ದೋಯ್ತು. ಅಣ್ಣ ಇನ್ ಬ್ಯಾಚುಲರ್ ಅಲ್ಲ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನಾನು ಏನಂತ ಹೌದಾ ಅದಕ್ಕೆ ಫುಲ್ ಚಿಲ್. ಮದುವೆ ಮುಗಿಸ್ಕೊಂಡು ಬೇಗ ಬಂದು ಇಲ್ಲಿ ಮನೆ ಹತ್ರ ಅವರು ವೆಲ್ಕಮ್ ಮಾಡ್ಲಿಕ್ಕೆ ಅಂತ ಹೇಳಿ ಡೆಕೋರ್ ಮಾಡ್ತಾ ಇದೀವಿ. ಅಲ್ಲೊಬ್ರು ಒಳಗಡೆ ಇದ್ದಾರೆ. ರಂಜು ಅಕ್ಕ ತಟ್ಟೆ ರೆಡಿ ಮಾಡ್ಕೊಂಡಿದ್ದಾರೆ. ಒಬ್ರು ಆಗ್ತಿದ್ದೆ ರೆಡಿ ಮಾಡ್ಕೊಂಡು. ಇನ್ನ ದೊಡ್ಡವ್ರು ಯಾರು ಬಂದೇ ಇಲ್ಲ. ಸಹಕಾರ ಮಾಡಿದ
ದೇವ್ರು ಬಂದವ್ರು ಹಂಗ್ ನಗ್ತಿರೋದಾ? ಇವ್ರು ಪೂಜಾರಿ. ಗುಡ್ ಈವ್ನಿಂಗ್. ಎಲ್ಲರೂ ರೆಡಿಯಾಗಿ ಮತ್ತೆ ರಿಸೆಪ್ಷನಿಗೆ ಹೋಗ್ಬೇಕು. ಸಖತ್ ಟಯರ್ಡ್ ಅನ್ನಿಸ್ತು. 2 hours later. ಯೂಟ್ಯೂಬ್ ಚಾನಲ್ ಆ್ಯಂಡ್ ರಿಸೆಪ್ಷನಿಗೆ ಇವಾಗ ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲ ಕಣ್ಣ. ಇವರು ನೆನ್ನೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಅವರು ಅವ್ರ ಮಿಸ್ಸಸ್ ಅವ್ರ ಅಮ್ಮ ಮತ್ತು ಇದು ಅವ್ರ ತಮ್ಮ. ಅಮ್ಮ ಇವ್ರು ನೆನ್ನೆ ವಿಡಿಯೋಲ್ಲೇ ನೋಡಿರ್ತೀರ. ಪ್ರಶಾಂತ್ ಅಣ್ಣ ಹಿಂಗೆ ಕೂತಿರ್ತಾರೆ ಅವ್ರು ಎಲ್ಲದರಲ್ಲೂ. ಇಷ್ಟೇ ಸ್ಮೈಲ್ ಹಿಂಗೆ ಕೂತಿರ್ತಾರೆ. ಅಲ್ಲಿ ರಿಸೆಪ್ಷನ್ ನಡೀತಾ ಇದೆ. ಇವಾಗ ರೆಡಿ ಆಗ್ತಾರೆ. ಬೆಳಗ್ಗೆಯಿಂದ ಇದ್ರು, ಆದರೆ ಅಡುಗೆ ಮನೆ ಕಡೆ ಇದ್ರು. ಇವ್ರು ಇವಾಗ ಬಂದು ಇನ್ನೊಂದು ಟೀಮ್. ಹಾಯ್. ಇವರೆಲ್ಲ ಮದುವೆ ಹುಡುಗನ ಫ್ರೆಂಡ್ಸು. ನಮ್ಮ ಅಮ್ಮನ ಡ್ಯೂಟಿ ಮೂವಿ ಕಲೆಕ್ಷನ್. ಫ್ಯಾಮಿಲಿ ಊಟಕ್ಕೆ ಬಂದ್ಬಿಟ್ಟಿದ್ದೀವಿ. ಆಮೇಲೆ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಸೊ ಫಸ್ಟ್ ಕೊಟ್ಟೆ. ಆಮೇಲೆ ನೆಕ್ಸ್ಟ್ ಇವರು ನಮ್ಮ ದೊಡ್ಡಮ್ಮ ಆಗಬೇಕಲ್ಲ. ದೊಡ್ಡಮ್ಮ ಇದ್ದಾರೆ. ನಾವು ಹೊಟ್ಟೆ ಹಸುವಾಗ್ತೀವಿ. ಆಮೇಲೆ ಬೇಕಾದ್ರೆ ನಿಮ್ಮ ಜೊತೆ ಕೊಡ್ತೀವಿ. ಹೇಗಿದೆ? 2 ಮೈಕ್ ಅಟ್ಯಾಚ್ ಮಾಡಿದ್ರು ನಿಮ್ಮ ವಾಯ್ಸ್ ಕೇಳಿಸಲ್ಲ ವಿಡಿಯೋಗಂತೂ. ಮುಗೀತು, ಮದುವೆ ಮುಗ್ದೋಯ್ತು. ಇಷ್ಟೇ ನಂಗೆ ಇದ್ದಿದ್ದಾರೆ 11 ಗಂಟೆ. ಇನ್ನೂ ಮಲಗಿಲ್ಲ, ನಿದ್ದೂ ಬಂದಿಲ್ಲ. ಹಪ್ಪಳ ತುಂಬ ಚೆನ್ನಾಗಿದೆ, ತಿಂತಾ ಇದ್ದಾರೆ. ಇವಾಗ ಮುಗಿಸ್ಕೊಂಡು ಹೋಗಿ ಮಸಾಲ ಚೇಂಜ್ ಮಾಡಿ ಮಲ್ಕೊಂಡ್ರೆ ಸ್ವಲ್ಪ ಅನ್ನಿಸ್ತದೆ. ಫುಲ್ ಅಂದರೆ ಫುಲ್. ಇಲ್ಲಿ ಇವರು ಮೇನಾಗಿ ಊಟ ಹೇಗಿದೆ? ನೀವು ಊಟ ಬಿಟ್ಟು ಅಲ್ಲಕ್ಕೆ ಊಟ ಬಿಟ್ಬಿಟ್ಟು ಅದಕ್ಕಿಂತ ಇಂಪಾರ್ಟೆಂಟಾ? ಬರೀ ಏನಾದರೂ ಕೇಳಿದ್ರೆ ದೊಡ್ಡವ್ರ ವಿಷಯ ಅಂತ ಹೇಳಿ ತಾಪೆ ಹಾಕ್ತಾರೆ ಇವ್ರು ಸರಿ ಇಲ್ಲ. ಇವರು ಅವ್ರ ಹುಡುಗಿ ಬಂದಿಲ್ಲ ಅನ್ಸುತ್ತೆ, ಅದಕ್ಕೆ ಅನ್ಸುತ್ತೆ. ಎಲ್ಲ ಚೆನ್ನಾಗಿತ್ತು. ಎಲ್ಲ ಅಂದ್ರೆ 5 ಸತಿ ಕಂಟಿನ್ಯೂ. ಲಾರಿ ಎಲ್ಲೋಯ್ತು? ಹೇಳು. ಫಸ್ಟ್ ನೋಡ್ಬಿಟ್ಟಿರಿ. ಲಾರಿ ರೈಲು ಸರಿ. ರೈಲು ಲಾರಿ ತಪ್ಪಾದ್ರೂ ಕಂಟಿನ್ಯೂ ಮಾಡ್ರಿ. ಅವಾಗ ಲಾರಿ ರೈಲು ಲಾರಿ ಲಾರಿ ರೈಲು ಲಾರಿ ಲಾರಿ ರೈಲು ಲಾರಿ ರೈಲು ಲಾರಿ ಲಾರಿ ಲೈಲಾ ಮಜ್ನು. ಲಾರಿ ರೈಲು ಲಾರಿ ಲಾರಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. 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 ತರೀಕೆರೆ ಏರಿ ಮೇಲೆ ಕುರು ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ ಊಟ ಒಬ್ಬಟ್ಟು, ಅನ್ನ ಸಾಂಬಾರ್, ಮಜ್ಜಿಗೆ, ಹಪ್ಪಳ, ಉಪ್ಪಿನಕಾಯಿ ಅಷ್ಟೇ. ಹೇಳಿ ಇವಾಗ. ಊಟ ಮಾಡದೇ ಇದ್ರು ವ್ಲಾಗ್ ಮಾಡ್ಕೊಂಡು ಓಡಾಡ್ತಾ ಇರೋ ಶಾಮುಗೆ ಇಲ್ಲ, ಇದು ರಾಂಗ್ ಸ್ಟೇಟ್ಮೆಂಟ್. ಊಟ ಮಾಡಿ ತುಳಸಿಗೆ ಆದ್ಮೇಲೆ ಹಾಯ್ ಊಟ ಮಾಡಬೇಕು.